ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ಸಾಗಿಸ್ತಾ ಇದ್ದಂತಹ ತಾಯಿ. ಸ್ಟಾರ್ಟ್ಅಪ್ ಫೌಂಡರ್ ಸಿಇಒ ಸುಚನಾ ಅನ್ನೋರನ್ನ ಈಗ ಬಂಧಿಸಲಾಗಿದೆ. ಕಾರಿನ ಡಿಕ್ಕಿಯಲ್ಲಿದ್ದಂತಹ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಕಂಡು ದಂಗಾಗಿದ್ದಾರೆ ಪೊಲೀಸರು. ಚಿತ್ರದುರ್ಗದ ಐಮಂಗಲ ಪೊಲೀಸರು ಸುಚನಾನ ಬಂಧನ ಮಾಡಲಾಗಿದೆ. ಬಂಧಿಸಿದ್ದಾರೆ. ಗೋವಾದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಹಂತಕಿ ಸುಚನಾ 4 ವರ್ಷದ ತನ್ನ ಗಂಡು ಮಗುವನ್ನ ತಾನೇ ಹತ್ಯೆ ಮಾಡಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಈಕೆ ಮೇಲೆ ಈಗ ಕೇಳಿ ಬಂದಿರುವಂತಹ ಆರೋಪ. ಯಾಕಂದ್ರೆ ಈಕೆಯನ್ನು ನಿಲ್ಲಿಸಿದಾಗ ಕಾರಿನ ಡಿಕ್ಕಿಯಲ್ಲಿ ಸೂಟ್ ಕೇಸಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. 4 ವರ್ಷದ ಪುತ್ರನನ್ನ ಹತ್ಯೆ ಮಾಡಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಸೂಟ್ ಕೇಸ್ನಲ್ಲಿ ಮಗು ಶವವನ್ನ ಇರಿಸಿ ಅದನ್ನ ಈಕೆ ಸಾಗಾಟ ಮಾಡ್ತಾ ಇದ್ಲು. ನೋಡಿ, ಫೋಟೋ ಕೂಡ ನೋಡ್ತಾ ಇದ್ರಿ. ಈಕೆ ಹೆಸರೇ ಸುಚನಾ ಅಂತ ಹೇಳಿ. ಈಕೆ ಒಂದು ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ. ಹೋಟೆಲ್ಗೆ ಈಗ ಫೋರೆನ್ಸಿಕ್ ತಂಡ ಭೇಟಿ ನೀಡಿದೆ. ಗೋವಾದಲ್ಲಿದ್ದಂಥ ಒಂದು ಹೋಟೆಲ್ನಲ್ಲಿ ಈಕೆ ತನ್ನ ಮಗುವಿನ ಜೊತೆಗೆ ಉಳಿದುಕೊಂಡಿದ್ಲು. ನಂತರ ಅದೇನಾಯ್ತೋ ಏನೋ, ಬಟ್ ತನ್ನ 4 ವರ್ಷದ ಮಗುವನ್ನ ಈಕೆನೆ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಂದಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಈಗ ಈಕೆಯ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ವಿಷಯ ತಿಳಿದ ನಂತರ ಸುಚನಾ ಸೇಠನ್ನ ಹಿಂಬಾಲಿಸಿದ್ದಾರೆ ಪೊಲೀಸರು. ಆಕೆ ಕಾರ್ನಲ್ಲಿ ಡಿಕ್ಕಿಯಲ್ಲಿ ಸೂಟ್ಕೇಸ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಶವವನ್ನ ಅನ್ನುವಂಥದ್ದು ಗೊತ್ತಾಗಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಮಾಜಿ ಪತಿ ಮಗುವನ್ನ ಭೇಟಿ ಆಗಬಾರ್ದು ಅಂತ ಮರ್ಡರ್ ಮಾಡಿರೋದು ಹಂತಕಿ ಸುಚನಾ ಸೇಠ್ ಕರಾಳ ಮುಖ ಬಯಲಾಗ್ತಾ ಇದೆ. 4 ವರ್ಷದ ಮಗುವನ್ನ ಕೊಂದು ಸೂಟ್ಕೇಸ್ನಲ್ಲಿ ಸಾಗಾಟ ಮಾಡಿರೋದು. ಮಾಜಿ ಪತಿ ಪುತ್ರನ ಭೇಟಿಯಾಗಲು ಕೋರ್ಟ್ ಅವಕಾಶ ಕೊಟ್ಟಿತ್ತು. ಪ್ರತಿ ಭಾನುವಾರ ಪುತ್ರನ ಭೇಟಿಯಾಗಲು ತಂದೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಹಾಗಾಗಿ ಕೋರ್ಟ್ ಆದೇಶದ ಬಳಿಕ ಗೋವಾಗೆ ತೆರಳಿದ್ದಂತಹ ಸುಚನಾ ರೂಮಿಗೆ ಕರೆದೊಯ್ದು ಮಗುವನ್ನ ಕೊಂದಿರುವಂತದ್ದು ಗೊತ್ತಾಗಿದೆ. ತಂದೆಗೆ ಮಗುವನ್ನ ಭೇಟಿ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮಗುವನ್ನೇ ಕೊಂದ್ಬಿಟ್ರೆ ಹೆಂಗ್ ಭೇಟಿ ಆಗ್ತಾರೆ ಆತ ಅಂತ ಎಲ್ಲಿವರೆಗೆ ಒಂದು ಯೋಚನೆ ಅಂತ. ಶನಿವಾರ ದಿಢೀರ್ ಮಗುವಿನ ಜೊತೆಗೆ ಹೋಗಿರೋದು. ಗೋವಾದಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಂತಹ ಸುಚನಾ ಈ ಪ್ರಶ್ನೆ ಮಾಡಿದಾಗ ಸಂಬಂಧಿಕರ ಮನೆ ಕಳಿಸಿದ್ದು ಹಾಗೆ ಹೀಗೆ ಅಂತ ಕತೆ ಹೊಡೆದಿರುವಂಥದ್ದು ಕೂಡ ಆಗಿದೆ. ಹೋಟೆಲ್ನ ರೂಮ್ನಲ್ಲಿ ಒಂದಷ್ಟು ರಕ್ತದ ಕಲೆಗಳು ಪತ್ತೆ ಆಗುತ್ತೆ. ಗೋವಾದ ಖಾಸಗಿ ಹೋಟೆಲ್ನಲ್ಲಿ 4 ವರ್ಷದ ಮಗು ಹತ್ಯೆ. ರೂಮಿಗೆ ಕರೆದಿದ್ದ ಮಗು ವಾಪಸ್ ಹೋಗುವಾಗ ಇರಲಿಲ್ಲ. ಪ್ರಶ್ನೆ ಮಾಡಿದಾಗ ನಾವು ರಿಲೇಟಿವ್ಸ್ ಮನೆಗೆ ಕಳಿಸಿದ್ದೀವಿ ಅಂತ ಸುಚನಾ ಕಳ್ಳಾಟ ಆಡಿರೋದು. ನಂತರ ಗೋವಾ ಪೊಲೀಸರಿಗೆ ಅಲ್ಲಿನ ಹೋಟೆಲ್ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ಗೋವಾ ಪೊಲೀಸ್ಗೆ ಮಾಹಿತಿ ಕೊಟ್ಟ ನಂತರ ಟ್ಯಾಕ್ಸಿ ಡ್ರೈವರ್ ಸಂಪರ್ಕ ಮಾಡಿ ಹೈವೇ ಬಳಿ ಪೊಲೀಸ್ ಠಾಣೆ ಕಂಡಾಕ್ಷಣ ನಿಲ್ಲಿಸುವಂತೆ ಸೂಚನೆ. ರಾಷ್ಟ್ರೀಯ ಹೆದ್ದಾರಿ 4ರ ಐಮಂಗಲ ಠಾಣೆ ಬಳಿ ಟ್ಯಾಕ್ಸಿ ಡ್ರೈವರ್ ನಿಲ್ಲಿಸಿದ. ತಾಯಿಯಿಂದಲೇ 4 ವರ್ಷದ ಮಗು ಹತ್ಯೆ ಆಗಿರುವಂತಹ ಒಂದು ಪ್ರಕರಣ ಇದು. ತಾಯಿನೇ ತನ್ನ ಮಗುವನ್ನ ಕೊಂದು ಹಾಕಿದಾಳೆ. ಗೋವಾ ಪೊಲೀಸರು ಈಗ ಹೋಟೆಲ್ನಲ್ಲಿ ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಚನಾ ಸೇಠ್ ತಂಗಿದ್ದಂತಹ ಹೋಟೆಲ್ನಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ. FSL ಟೀಮ್ ಮತ್ತು ಬೆರಳಚ್ಚು ತಜ್ಞರು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ತಾನೇ ಹೆತ್ತ ಮಗುವನ್ನ ಈ ರೀತಿಯಾಗಿ ಕೊಲ್ತಾಳೆ ಅಂತ ಹೇಳಿದ್ರೆ ಅದು ಕಾರಣ ಒಂದು ಕ್ಷುಲ್ಲಕವಾದಂಥ ಕಾರಣ. ತನ್ನ ಪತಿ ಬಹುಶಃ ಇವರಿಬ್ಬರು ಡಿವೋರ್ಸ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಕೋರ್ಟ್ನಲ್ಲಿ ಮಗುವನ್ನು ಭೇಟಿ ಆಗೋದಕ್ಕೆ ಸಂಡೇ ಬರ್ಬೋದು, ತಂದೆ ಮಗುವನ್ನು ಭೇಟಿ ಆಗ್ಬೋದು ಅಂತೇಳಿ ಪರ್ಮಿಷನನ್ನು ಕೊಟ್ಟಿದ್ರು. ಸೊ ಮಗು ಎಲ್ಲಿ ತನ್ನ ತಂದೆಯನ್ನು ಭೇಟಿ ಮಾಡುತ್ತೋ ಅಂತ ಹೇಳಿ ಮಗುವನ್ನೇ ಸಾಯಿಸಿಬಿಟ್ರೆ ತನ್ನ ಮಾಜಿ ಪತಿಗೆ ಮಗುವನ್ನು ನೋಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಯೋಚಿಸಿ ಒಂದು ವಿಕೃತಿ. ಸಹಜವಾಗಿ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ವಿಕೃತಿ. ಈಕೆ ತನ್ನ ಮಗುವನ್ನೇ ಸಾಯಿಸಿ ನೋಡಿ, ಅಲ್ಲಿ ಒಂದು ಟ್ಯಾಕ್ಸಿ ಏನು ನೋಡ್ತಾ ಇದ್ರಲ್ಲ, ಈ ಟ್ಯಾಕ್ಸಿಯಲ್ಲಿ ಈಕೆ ಡಿಕ್ಕಿಯಲ್ಲಿ ಸೂಟ್ ಕೇಸ್ನಲ್ಲಿ ಮಗುವಿನ ಶವವನ್ನು ಇಟ್ಟು ಸಾಗಿಸ್ತಾ ಇದ್ದು. ನಂತರ ಟ್ಯಾಕ್ಸಿ ಡ್ರೈವರ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಟ್ಯಾಕ್ಸಿ ಡ್ರೈವರ್ನ ಸಂಪರ್ಕ ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಸ್ಟೇಷನ್ ಎಲ್ಲಿ ಹತ್ತಿರದಿದೆಯೋ ಅಲ್ಲಿ ನೀವು ನಿಲ್ಲಿಸಿ ಅಂತ ಹೇಳಿ ಟ್ಯಾಕ್ಸಿ ಡ್ರೈವರ್ಗೆ ಹೇಳಿದರು. ಸೊ ಹಾಗಾಗಿ ಆತ ಟ್ಯಾಕ್ಸಿ ಡ್ರೈವರ್ ಅಲ್ಲಿ ನಿಲ್ಲಿಸಿದಾಗ ಈ ಪ್ರಕರಣ ಭೇದಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಹದೇವ್ ಮಾನೆ, ಬಹಳ ವಿಲಕ್ಷಣವಾದಂತಹ ಘಟನೆ ಇದು. ಒಬ್ಬ ತಾಯಿ ತನ್ನ ಮಗುವನ್ನ ಕೊಲ್ಲುವಂಥದ್ದೇ ಬಹಳ ಒಂದು ರೀತಿ ಒಪ್ಪೋಕೆ ಆಗದಂಥ ಒಂದು ವಿಚಾರ. ಅಂಥದ್ರಲ್ಲಿ ಕಾರಣ ನೋಡಿದ್ರೆ ಮಾಜಿ ಪತಿ, ಅಂದರೆ ಪತಿ ಡೈವರ್ಸ್ ಆಗಿರುವಂಥ ಪತಿ ಮೀಟ್ ಆಗಬಾರ್ದು ಅಂತ. ಸೊ ಹೇಗೆ ಗೊತ್ತಾಯ್ತಿದ್ದು? ಯಾವ ಹೋಟೆಲ್ನಲ್ಲಿ ತಂಗಿದ್ರು? ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅಂತ? ಹೌದು ಅವಿನಾಶ್, ಏನು ಗೋವಾದಲ್ಲಿ ತಾಯಿನೇ ತನ್ನ 4 ವರ್ಷದ ಮಗುವನ್ನ ಕೊಂದು ವಿಕೃತಿಯನ್ನ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ಈ ಒಂದು ಸುಚನಾ ಸೇಠ್ ಏನಿದ್ದಾಳೆ, ಈಕೆ ಖಾಸಗಿ ಕಂಪನಿಯ ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ ಕೂಡ ಆಗಿರುವಂತದ್ದು. ಈ ಒಂದು ಮದುವೆಯಾಗಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈಗಾಗಲೇ ಡೈವರ್ಸ್ ಕೂಡ ಆಗಿರುವಂತದ್ದು. ಆದರೆ ಕೋರ್ಟ್ ಒಂದು ಏನು ವಾರಕ್ಕೊಮ್ಮೆ ಮಗುವನ್ನ ಮುಖ ನೋಡ್ಬೇಕನ್ನುವಂತಹ ಒಂದು ನಿಟ್ಟಿನಲ್ಲಿ ತಂದೆಗೆ ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ. ಆ ನಿಟ್ಟಿನಲ್ಲಿ ಶನಿವಾರದಂದು ಈ ಒಂದು ಸೂಚನಾ ಏನಿದ್ದಾರೆ ಬೆಂಗಳೂರಿನಿಂದ ಗೋವಾಕ್ಕೆ ತೆರಳಿರ್ತಾರೆ.
ಏನು ಆನ್ಲೈನ್ನಲ್ಲೇ ಸೋಯಾ ಬನಿಯಾನ್ ಅನ್ನುವಂತಹ ಒಂದು ಖಾಸಗಿ ಹೋಟೆಲಲ್ಲೇ ರೂಮನ್ನು ಬುಕ್ ಮಾಡ್ತಾರೆ. ಈ ಒಂದು 404 ರೂಮ್ನಲ್ಲೇ ಇವರು ತಂಗಿರ್ತಾರೆ. ಯಾವಾಗ ನಿನ್ನೆ ಚೆಕ್ಔಟ್ ಮಾಡಿಕೊಂಡು ರೂಮಿಂದ ಹೊರಗೆ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಕ್ಲೀನ್ಗಾಗಿ ರೂಮ್ ಒಳಗಡೆ ಹೋದಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿರ್ತಾರೆ, ಶಾಕ್ ಆಗಿರ್ತಾರೆ. ಯಾಕಂದ್ರೆ ರೂಮ್ನ ಕೆಲವೊಂದಿಷ್ಟು ಭಾಗದಲ್ಲಿ ಆ ರಕ್ತದ ಕಲೆಗಳು, ರಕ್ತದ ಗುರುತುಗಳು ಬಿದ್ದಿರ್ತವೆ. ತಕ್ಷಣ ಅಲರ್ಟ್ ಆದಂತಹ ಸಿಬ್ಬಂದಿಗಳು ಅಲ್ಲಿ ಏನು ಕಲ್ಲಂಗುಡ್ಡ ಅನ್ನುವಂತಹ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ರವಾನಿಸ್ತಾರೆ. ತಕ್ಷಣ ಸ್ಥಳಕ್ಕೆ ಬಂದಂತಹ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ CCTVಗಳ ತಪಾಸಣೆ ಕೂಡ ಆಗುತ್ತೆ. ಅಲ್ಲಿ ಮುಖ್ಯವಾಗಿ ಚೆಕ್ ಇನ್ ಆದಂತಹ ಸಂದರ್ಭದಲ್ಲಿ ತಾಯಿ ಮತ್ತು ಮಗು, 4 ವರ್ಷದ ಮಗು ಚೆಕ್ ಇನ್ ಆಗಿರ್ತಾರೆ. ಹೊರಗೆ ಹೋದಂತಹ ಸಂದರ್ಭದಲ್ಲಿ ಕೇವಲ ತಾಯಿ ಮಾತ್ರ ಹೊರಗೆ ಬಂದಿರ್ತಾರೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಅನುಮಾನಗೊಂಡಂತಹ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ತಕ್ಷಣ CCTVಯಲ್ಲಿ ಯಾರನ್ನ ಅಂದ್ರೆ ಯಾವ ಕ್ಯಾಬ್ ಅನ್ನ ಸಂಪರ್ಕಿಸಿದ್ರು ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಡ್ತಾರೆ. ತಕ್ಷಣ ಆ ಒಂದು ಕ್ಯಾಬ್ ಡ್ರೈವರ್ಗೂ ಕೂಡ ಪೊಲೀಸರು ಸಂಪರ್ಕ ಮಾಡಿಕೊಂಡು ಎಲ್ಲಿ ಸ್ಥಳೀಯ ಈಗ ಸದ್ಯದ ಮಟ್ಟಿಗೆ ಲೊಕೇಶನ್ ಅಲ್ಲಿ ನಿಯರ್ ಬೈ ಯಾವುದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ತಕ್ಷಣ ಹೋಗುವಂತೆ ಕೂಡ ಸೂಚನೆಯನ್ನು ಕೊಟ್ಟಿರ್ತಾರೆ. ಇನ್ನೊಂದು ಕಡೆ ಆ ಒಂದು ತಾಯಿಯಲ್ಲಿ ಹೋಗ್ತಾ ಇದ್ದಾರೆ. ಆ ಡ್ರೈವರ್ನ ಮಾಹಿತಿ ಮೇರೆಗೆ ಒಂದು ಟೀಮ್ ಗೋವಾದಿಂದ ಪೊಲೀಸರು ಏನು ಚಿತ್ರದುರ್ಗದತ್ತ ಹೊರಡುತ್ತೆ, ಇನ್ನೊಂದು ಟೀಮ್ ಹೋಟೆಲ್ಗೆ ಬಂದು ಪರಿಶೀಲನೆ ಮಾಡುತ್ತೆ. ಈಗಾಗಲೇ ಬೆರಳುಚ್ಚು ತಜ್ಞರು ಬಂದ್ರು ಕೂಡ ಎಲ್ಲವನ್ನು ಪರಿಶೀಲನೆ ಮಾಡಿದ್ದಾರೆ, ಸಾಕ್ಷಿಗಳ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗ ಮಧ್ಯಾಹ್ನ 12 ಗಂಟೆಗೆ ನಾರ್ತ್ ಗೋವಾ SP ಅವರು ಕೂಡ ಈಗಾಗಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಒಂದು ಘಟನೆಯ ಬಗ್ಗೆ ಸಂಪೂರ್ಣ ವಿವರವನ್ನ ತಿಳಿಸಲಿದ್ದಾರೆ. ಒಟ್ಟಾರೆ ಒಂದು ಸಣ್ಣ ಕಾರಣಕ್ಕಾಗಿ ತಾಯಿಯ ತನ್ನ ಮಗುವನ್ನ ಕೊಂದು ವಿಕೃತಿ ಮೆರೆದಿರುವಂತಹ ಘಟನೆ ಈಗ ಬೆಚ್ಚಿ ಬೀಳಿಸಿರುವಂತದ್ದು. ಸದೇವ್, ಇದೊಂದು ವಿಕೃತಿ ಖಂಡಿತವಾಗ್ಲೂ ಹೌದು. ಜೊತೆಗೆ ಈಕೆ ಮಾನಸಿಕವಾಗಿಯೂ ಕೂಡ ಈಕೆ ಅಸ್ವಸ್ಥಳು ಬಹುಶಃ ಇದ್ದಿರಬಹುದು. ಯಾಕಂದ್ರೆ ತನ್ನ 4 ವರ್ಷದ ಮಗುವನ್ನ ಈಕೆ ಕೊಂದು ಹಾಕ್ತಾಳೆ ಅಂತ ಹೇಳಿದ್ರೆ ಅದು ಕೂಡ ಈ ಕ್ಷುಲ್ಲಕ ಕಾರಣಕ್ಕೆ. ಯಾರು ಈಕೆಯ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಈಕೆ ಸ್ಟಾರ್ಟ್ಅಪ್ ಕಂಪ್ನಿಯ CEO ಅಂತ ಹೇಳಿದ್ರಿ, ಎಲ್ಲಿಯ ಉಳಿಯವಳು? ಸೊ ಈ ಶವವನ್ನ ಎಲ್ಲಿಗೆ ಸಾಗಿಸ್ತಾ ಇದ್ರು? ಸೊ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಸದೇವ್? ಹೌದು ರೇಮಾನ್, ಏನು ಸದ್ಯದ ಮಾಹಿತಿ ಪ್ರಕಾರ ಈ ಸೂಚನಾ ಸೇಠ್ ಏನಿದ್ದಾರೆ ಇವರು ಬೆಂಗಳೂರಿನ ಮೂಲತಃ ಬೆಂಗಳೂರಿನವರೇ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಖಾಸಗಿ ಕಂಪ್ನ ಅಲ್ಲಿ ಸ್ಟಾರ್ಟ್ಅಪ್ ಕಂಪ್ನಿಯಲ್ಲಿ CEO ಕೂಡ ಕೆಲಸ ಮಾಡ್ತಿರ್ತಾರೆ. ಇವರ ಏನು ಗಂಡ ಏನಿದ್ದಾರೆ ಅವರು ಕೂಡ ಏನು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೌಟುಂಬಿಕ ಕಲಹ, ಇಬ್ಬರ ನಡುವೆ ಹೊಂದಾಣಿಕೆ ಆಗದ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಡೈವರ್ಸಿಗೆ ಬಂದು ಇದೀಗ ಮಗುವನ್ನ ಈ ಒಂದು ಸೂಚನಾ ಅವರೇ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ಕೋರ್ಟ್ ಕೊಟ್ಟಿರುತ್ತೆ. ಆದ್ರೆ ಒಂದು ವಾರಕ್ಕೊಮ್ಮೆ ಅವಕಾಶವನ್ನ ಮುಖನ ನೋಡೋಕೆ ಅವಕಾಶ ಕೂಡ ಮಾಡಿಕೊಟ್ಟಿರುತ್ತೆ. ಇದೇ ಒಂದು ಕಾರಣಕ್ಕಾಗಿ ಈಕೆ ಗೋವಾಕ್ಕೆ ಬಂದಿರ್ತಾರೆ. ಆದ್ರೆ ಮುಖ್ಯವಾಗಿ ಆ ಗಂಡನ ಮೇಲಿನ ಸಿಟ್ಟನ್ನ ಈ ರೀತಿಯಾಗಿ ಅಂದ್ರೆ ಮಗುವಿನ ಕೊಲ್ಲುವುದರ ಮೂಲಕ ತೀರಿಸಿಕೊಳ್ಳುವಂಥದ್ದು, ವಿಕೃತಿ ಮೆರೆದಿರುವಂಥದ್ದು ನಿಜಕ್ಕೂ ಒಂದು ಶಾಕಿಂಗ್ ಸಂಗತಿ. ಆದ್ರೆ ಸದ್ಯ ಈಕೆ ಹಿನ್ನೆಲೆಯನ್ನ ಬೆನ್ನತ್ತಿರುವಂತಹ ಪೊಲೀಸರು ಯಾವ ಕಾರಣಕ್ಕಾಗಿ ಈ ರೀತಿ ಮಗುವನ್ನ ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಕೆದಕ್ತಾ ಇದ್ದಾರೆ. ಸದ್ಯ ಈಗ ಗೋವಾದಿಂದ ಮಗನನ್ನ ಕೊಂದು ಆ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ಖಾಸಗಿ ಕ್ಯಾಬ್ ನಲ್ಲಿ ಅಲ್ಲಿ ಹೋಟೆಲ್ನವರು ಕೂಡ ಹೇಳ್ತಾರೆ ವಿಮಾನದ ಮೂಲಕ ನೀವು ಹೋಗ್ಬೋದು ಬೆಂಗಳೂರಿಗೆ, ಇಲ್ಲಿಂದ ಗೋವಾದಿಂದ ನೇರವಾಗಿ ಬೆಂಗಳೂರಿಗೆ ವಿಮಾನದ ಸಂಪರ್ಕ ಇದೆ, ನೀವ್ಯಾಕೆ ವಿಮಾನದ ಮೂಲಕ ಹೋಗ್ಬೋದು ಅನ್ನುವಂತ ಮಾತನ್ನ ಹೇಳಿದಾಗ ಇಲ್ಲ ನಾನು ಟ್ಯಾಕ್ಸಿಯಲ್ಲೇ ಹೋಗ್ತೀನಿ ಅನ್ನುವಂತ ಮಾತನ್ನು ಕೂಡ ಈಕೆ ಹೇಳಿರ್ತಾಳೆ. ಸೊ ಹೋಟೆಲ್ ಅವರೇ ಖುದ್ದು ಟ್ಯಾಕ್ಸಿಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಆದ್ರೆ ಆ ಮಗುವನ್ನ ಕೊಂದು ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ಬಂದು ಬೆಂಗಳೂರಿನ ಬಳಿ ಎಲ್ಲಾದ್ರೂ ಅದನ್ನ ಚೆಲ್ಲಬೇಕು ಅಥವಾ ಟ್ಯಾಕ್ಸಿ ಕಳಿಸಿದ ನಂತರ ಮನೆಯಿಂದ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಸಾಗಿಸಿ ಆ ಮಗು ಶವವನ್ನ ಬೇರೆ ಯಾರಿಗೂ ಸಿಗದಂತೆ ನೋಡ್ಕೊಳ್ಬೇಕನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿಲ್ಲ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಈಗ ಏನು ಸೂಚನಾ ಏನಿದ್ದಾರೆ ಅವ್ರನ್ನ ಗೋವಾ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೋವಾಕ್ಕೆ ಕರೆದುಕೊಂಡು ಬಂದು ಆಕೆಯನ್ನ ವಿಚಾರಣೆ ಕೂಡ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದ ಬಳಿಕ ಶವವನ್ನ ಗೋವಾದಿಂದ ಬೆಂಗಳೂರಿಗೆ ಯಾಕೆ ತೆಗೆದುಕೊಂಡು ಹೋಗ್ತಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗಲಿದೆ. 12 ಗಂಟೆಗೆ ನಾರ್ತ್ ಗೋವಾ SP ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಎಲ್ಲ ವಿವರಣವನ್ನ ತಿಳಿಸಲಿದ್ದಾರೆ. ಥ್ಯಾಂಕ್ ಯು ಸದೇವ್.